ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಮನೋಹರ್. ರಾಮಾಯಣದ ಮಾತಾಡಿದ್ಮೇಲೆ ಹನುಮಂತನ ಮಾತಾಡಲೇಬೇಕಾಗ್ತದೆ. ಒಂದು ಸಲ ವಿಷ್ಣು ದೇವರು ಗರುಡನಿಗೆ ಹೇಳ್ತಾರೆ ಹನುಮಂತನ ಕರ್ಕೊಂಬ ಅಂತ. ಅಷ್ಟರಲ್ಲಾಗಲೇ ಹನುಮಂತನಿಗೆ ವಯಸ್ಸಾಗಿರುತ್ತೆ. ಗರುಡ ದೇವರು ಭೂಮಿಗೆ ಬರ್ತಾರೆ ಹನುಮಂತನ ಕರ್ಕೊಂಬರ್ಲಿಕ್ಕೆ. ಆಗ ಹನುಮಂತರು ರಾಮಜಪದಲ್ಲಿ ಕೂತಿರ್ತಾರೆ. ಗರುಡ ದೇವರು ಬಂದಂತಾರೆ, ವಿಷ್ಣು ನಿಮ್ಮನ್ನು ನೆನೆಸ್ಕೊಂಡಿದ್ದಾರೆ, ಬನ್ನಿ ಅಂತ. ಆಗ ಹನುಮಂತರು ಹೇಳ್ತಾರೆ, ಇಲ್ಲ, ನಾನು ರಾಮಜಪದಲ್ಲಿ ಕೂತಿದ್ದೀನಿ, ಜಪ ಮುಗಿಸಿ ಬರ್ತೀನಿ, ತಾವು ಹೊರಡಿ ಅಂತ. ಆಯಿತು, ನನ್ನ ಕೆಲಸ ಮುಗೀತು, ಹೊರಡೋಣ ಅಂತ. ಆದರೆ ಯೋಚನೆ ಮಾಡ್ತಾರೆ, ಹನುಮಂತನಿಗೆ ವಯಸ್ಸಾಗಿದೆ, ಜೊತೆಲೇ ಇದ್ದು ಕರ್ಕೊಂಡು ಹೋಗೋಣ ಅಂತ ಪುನಃ ಕೇಳ್ತಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಹನುಮಂತ ದೇವರು ಹೇಳ್ತಾರೆ, ಇಲ್ಲ, ನಾನು ಜಪದಲ್ಲಿ ಕೂತಿದ್ದೀನಿ, ಮುಗಿಸಿ ಬರ್ತೀನಿ, ಹೊರಡಿ ಅಂತ. ಆಗ ಗರುಡ ದೇವರು, ಬಿಡು, ನನ್ನ ಕೆಲಸ ಆಗಿದೆ, ನಾ ಹೊರಡ್ತೀನಿ ಅಂತ ತನ್ನ ಶಕ್ತಿಯೆಲ್ಲ ಹಾಕಿ ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ವೈಕುಂಠಕ್ಕೆ ಹೋದಾಗ ಗರುಡನಿಗಿಂತ ಮುಂಚೆ ಹನುಮಂತ ದೇವರು ವಿಷ್ಣು ಪಾದದ ಹತ್ರ ಕೂತು ನನ್ನ ನೆನೆಸ್ಕೊಂಡ್ರಂತೆ ಅಂತ ಕೇಳ್ತಾ ಇರ್ತಾರೆ. ಆಗ ಗರುಡ ದೇವರಿಗೆ, ನಾನು ಇಷ್ಟು ಶಕ್ತಿ ಹಾಕಿ ಬಂದರೂ ಹನುಮಂತನು ನನಗಿಂತ ಮುಂಚೆ ಬಂದಿದ್ದಾನಲ್ಲ, ಹೇಗೆ? ಜೊತೆಗೆ ದ್ವಾರದಲ್ಲಿದ್ದಿದ್ದು ಸುದರ್ಶನ ಚಕ್ರ ಇದ್ದು ಕೂಡ ಒಳಗೆ ಹೇಗೆ ಪ್ರವೇಶಿಸಿದ್ರು ಹನುಮಂತರು ಅನ್ನೋದು ಅವ್ರಿಗೆ ಆಲೋಚನೆ ಆಗುತ್ತೆ. ಆಗ ವಿಷ್ಣುದೇವರು ಮುಗುಳ್ನಗುತ್ತಾ ಸುದರ್ಶನ ಎಲ್ಲಿ ಅಂತ ಕೇಳ್ತಾರೆ. ಹನುಮಂತನು ತನ್ನ ಬಾಯಿ ತೆಗೆದು ಸುದರ್ಶನನ ಆಚೆ ಬಿಡ್ತಾನೆ. ಒಂದು ಕಡೆ ಗರುಡನಿಗೆ ತನ್ನ ಆರುವ ಶಕ್ತಿ ಮೇಲೆ ಅಹಂಕಾರ, ಸುದರ್ಶನಿಗೆ ಅವನ ಬಿಟ್ಟರೆ ನನಗಿಂತ ಬೇರೆಯಾದ ಅಸ್ತ್ರ ಇಲ್ಲ ಅನ್ನೋ ಒಂದು ಅಹಂ. ಈ ಎರಡನ್ನೂ ಏಕಕಾಲದಲ್ಲಿ ಅವರಿಬ್ಬರಿಗೂ ತಿಳಿಪಡಿಸಿದ ನಮ್ಮ ಹನುಮಂತನಿಗೆ ಒಂದು ನಮನ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.